ಹರಿಹರದಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರ ಹಾಗೂ ಅರ್ಹ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ದಾವಣಗೆರೆ ಜಿಲ್ಲಾ ಘಟಕ ವತಿಯಿಂದ ಇಂದು ಭಾರೀ ಪ್ರತಿಭಟನೆ ನಡೆಸಲಾಯಿತು. ತಾಲೂಕಾ ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ರಾಜ್ಯದ 432 ಪದವಿ ಕಾಲೇಜುಗಳಲ್ಲಿ 6,000 ಕಾಯಂ ಉಪನ್ಯಾಸಕರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ನಿವೃತ್ತರಾಗಿದ್ದು ಕೇವಲ 3,000 ಜನ ಮಾತ್ರ ಸೇವೆಯಲ್ಲಿ ಇದ್ದಾರೆ. ಉಳಿದ ಬೋಧನಾ ಜವಾಬ್ದಾರಿಗಳನ್ನು ಸುಮಾರು 12,000 ಅತಿಥಿ ಉಪನ್ಯಾಸಕರು ನಿರ್ವಹಿಸುತ್ತಿದ್ದಾರೆ. ಈ ಪರಿಸ್ಥಿತಿ ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟಕ್ಕೆ ಧಕ್ಕೆಯಾಗಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. 2025-26ನೇ ಸಾಲಿನಲ್ಲಿ 12,000 ಅತಿಥಿ ಉಪನ್ಯಾಸಕರ ನೇಮಕಾತಿಗೆ 55,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದರೂ ಇಂದಿಗೂ ನೇಮಕಾತಿ ಪ್ರಕ್ರಿಯೆ ಆರಂಭವಾಗದಿರುವುದರಿಂದ ವಿದ್ಯಾರ್ಥಿಗಳ ತರಗತಿಗಳು ಅಸ್ತವ್ಯಸ್ತವಾಗಿವೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಎಬಿವಿಪಿಯ ಬೇಡಿಕೆಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ ಎಲ್ಲ ಕಾಯಂ ಉಪನ್ಯಾಸಕರ ಹುದ್ದೆಗಳನ್ನು ತ್ವರಿತವಾಗಿ ಭರ್ತಿ ಮಾಡಬೇಕು. ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಡೆಯುತ್ತಿರುವ ವಿಳಂಬಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು. ಯುಜಿಸಿ ನಿಯಮಾವಳಿ ಅನುಸಾರ ಅರ್ಹತೆ ಪಡೆದ ಉಪನ್ಯಾಸಕರನ್ನು ನಿಯಮಿತವಾಗಿ ನೇಮಿಸಬೇಕು. ಸರ್ಕಾರಿ ಕಾಲೇಜುಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳು ಹಾಗೂ ಅನುದಾನ ಒದಗಿಸಬೇಕು. ಈ ಪ್ರತಿಭಟನೆಯ ಸಮಯದಲ್ಲಿ ಸಚಿನ್ ಕುಳಗೇರಿ, ಪ್ರಾಂತ ಕಾರ್ಯದರ್ಶಿ ಉತ್ತರ ಕರ್ನಾಟಕ ಪ್ರವೀಣ್ ಹೇಕೆ, ಪ್ರಾಂತ ಕಾರ್ಯದರ್ಶಿ ದಕ್ಷಿಣ ಕರ್ನಾಟಕ ವಿಜಯ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ದಾವಣಗೆರೆ ಜಿಲ್ಲಾ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇನ್ನೊಂದು ಸ್ವಲ್ಪ ಅಗಲಾಕ ಸ್ವಲ್ಪ ಇರಲಿ ಎಲ್ಲ ಬರ್ತದೆ ಕವರ್ ನಮ್ಮ ಕಾಲೇಜಿಗೆ
ಬೇಕಾದಂತ ಅಧ್ಯಾಪಕರನ್ನ ಅಣ್ಣ ಈ ಕಡೆ ತಿರುಗಿ ಹಲೋ ಈ ಕಡೆ ತಿರುಗಿ ಈ ಕಡೆ ತಿರುಗಿ ಇವತ್ತು ನಾವು ಈ ಪ್ರತಿಭಟನೆ ಮಾಡ್ತಿರೋದು ಗೌರ್ಮೆಂಟ್ ಕಾಲೇಜ್ಗಳಿಗೆ ಏನೇನು ಅಧ್ಯಾಪಕರು ಬೇಕೋ ಅಧ್ಯಾಪಕರನ್ನ ಕರೆಕ್ಟಾಗಿ ಕಾಲೇಜಿಗೆ ಸರ್ಕಾರಿ ಕಾಲೇಜಿಗೆ ಸರ್ಕಾರ ನೇಮಿಸಬೇಕು. ಈಗಾಗಲೇ ರಾಜ್ಯದಲ್ಲಿ 435 ಕಾಲೇಜುಗಳಲ್ಲಿ 6,000 ಅಧ್ಯಾಪಕರುಗಳಿರ್ತಾರೆ. 6,000 ಅಧ್ಯಾಪಕರಲ್ಲಿ ಇವತ್ತು 3,000 ಅಧ್ಯಾಪಕರು ರಿಟೈರ್ ಆಗಿರ್ತಾರೆ. 3,000 ಅಧ್ಯಾಪಕರಿದ್ದಾರೆ. ಅವರೆಲ್ಲ ಕರೆಕ್ಟಾಗಿ ಬಂದು ಪಾಠ ಮಾಡಬೇಕು. 12,000 ಎಷ್ಟು ಅಕಾಡೆಮಿಗಳಿದ್ದಾರೆ. 12,000 ಗೆಸ್ಟ್ ಫ್ಯಾಕಲ್ಟೀಸ್ಗಳಲ್ಲಿ 12,000 ನೇಮಕಾತಿ ಆಗಬೇಕು. ಆದಷ್ಟು ಬೇಗ ಇವತ್ತು ನಾವು ವಿದ್ಯಾರ್ಥಿ ಪರಿಷತ್ತಿಂದ ಪ್ರತಿಭಟನೆ ಮಾಡ್ತಿರೋದು ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಬೇಕು. ಕಾಯಂ ಶಿಕ್ಷಕರನ್ನ ಬೇಗ ನೇಮಕಾತಿ ಮಾಡಬೇಕಂತ ಇವತ್ತು ನಾವು ವಿದ್ಯಾರ್ಥಿ ಪರಿಷತ್ತಿಂದ ಸಣ್ಣ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀವಿ. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ 432 ಪದವಿ ಶಿಕ್ಷಣದ ಕಾಲೇಜುಗಳಿದ್ದಾವೆ, ಗೌರ್ಮೆಂಟ್ ಕಾಲೇಜುಗಳಿದ್ದಾವೆ. ಆದರೆ ನಡೀತಾ ಇರೋದು 6,000 ಜನ ಅಧ್ಯಾಪಕರುಗಳಿದ್ದಾರೆ. 6,000 ಅಧ್ಯಾಪಕರಲ್ಲಿ ಈಗಾಗಲೇ 3,000 ಅಧ್ಯಾಪಕರು ರಿಟೈರ್ ಆಗಿದ್ದಾರೆ. ಇನ್ನು ಉಳಿದಂಥ 3,000 ಜನ ಅಧ್ಯಾಪಕರಿದ್ದಾರೆ. ಅವರು ಇನ್ನೂ ಅತಿ ಹೆಚ್ಚು ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಂಡು ಪಾಠಗಳನ್ನ ಕರೆಕ್ಟಾಗಿ ಆಗಬೇಕು. ಇವತ್ತು ಪಾಠಗಳಾಗ್ತೇನೆ ಸಿಲೆಬಸ್ ಕಂಪ್ಲೀಟ್ ಆಗ್ತೇನೆ ಎಕ್ಸಾಮ್ಗಳು ಇರ್ತದೆ. ಅದರಿಂದ ವಿದ್ಯಾರ್ಥಿಗಳಿಗೆ ಓದೋಕ್ಕೆ ಸಮಸ್ಯೆ ಆಗುತ್ತೆ, ಎಕ್ಸಾಮ್ ಬರೆಯೋದು ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಸಮಸ್ಯೆಗಳು ಬರಬಾರ್ದು. ಕರೆಕ್ಟ್ ಟೈಮಿಗೆ ಏನು ಅಧ್ಯಾಪಕರುಗಳಿದ್ದಾರೋ ಅವರೆಲ್ಲ ಕರೆಕ್ಟ್ ಟೈಮಿಗೆ ಬಂದು ಪಾಠಗಳನ್ನ ಮಾಡ್ಕೊಳ್ಬೇಕು. ಪಾಠಗಳನ್ನ ಮಾಡಿ ಸಿಲೆಬಸ್ ಕಂಪ್ಲೀಟ್ ಮಾಡಿ ಒಂದು ಎಕ್ಸಾಮ್ ಡೇಟ್ಗಳನ್ನ ಕರೆಕ್ಟ್ ಟೈಮಿಗೆ ನೇಮಕಾತಿ ಮಾಡಿ ಆ ಎಕ್ಸಾಮ್ ಡೇಟ್ಗಳಲ್ಲಿ ಇವತ್ತು ನಮ್ಮ ರಮೇಶ್ ಅವರು ಈ ಮನವಿ ಪತ್ರವನ್ನು ಒಂದ್ಸಲ ಓದ್ತಾರೆ ತಹಸೀಲ್ದಾರ್ ಮುಂದೆ. ಆನಂತರ ಈ ಮನವಿ ಪತ್ರವನ್ನು ತಹಸೀಲ್ದಾರ್